ಹಿರಿಯ ಪತ್ರಕರ್ತ ಹಾಗೂ ಲೇಖಕ ಮಲ್ನಾಡ್ ಮೆಹಬೂಬ್ ಅವರ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಎಂಬ ಲೇಖನಗಳ ಸಂಕಲನದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಜನವರಿ 8, 2026ರಂದು ಗುರುವಾರ ಬೆಳಗ್ಗೆ 11 ಗಂಟೆಗೆ ಸಕಲೇಶಪುರದ ಲಯನ್ಸ್ ಸೇವಾ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯನಿರತ ಪತ್ರಕರ್ತರ ಸಂಘ ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕರು ಹಾಗೂ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರಾದ ಎಚ್.ಎಂ. ವಿಶ್ವನಾಥ್ ವಹಿಸಲಿದ್ದು, ಸಕಲೇಶಪುರದ ಸಾಹಿತಿ ಚಿಂತಕ ಪ್ರಸಾದ್ ರಕ್ಷಿದೆ ಅವರು ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುರಳಿ ಮೋಹನ್, ಆನೆಮನ್ ಜುಮ್ಮಾ ಮಸೀದಿ ಅಧ್ಯಕ್ಷ ಇಬ್ರಾಹಿಂ ಕೆ ಮುಸ್ಲಿಯಾರ್, ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಜ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಜಯಮಾರುತಿ ದೇವರಾಜ್, ಭೀಮಾ ವಿಜಯ ಪತ್ರಿಕೆಯ ಸಂಪಾದಕ ನಾಗರಾಜ್ ಹೆತ್ತೂರು, ನಮ್ಮ ಹಾಸನ ಟಿವಿ ಮುಖ್ಯಸ್ಥ ತೌಫಿಕ್ ಅಹಮದ್, ಪ್ರಕಾಶಕ ಅಜರ್ ಉದ್ದೀನ್ ಮಂಡ್ಯ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷೆ ಶ್ರೀಮತಿ ಶಾರದಾ ಗುರುಮೂರ್ತಿ ಉಪಸ್ಥಿತರಿರುತ್ತಾರೆ ಎಂದು ಹೇಳಿದ ಅವರು, ಇದೇ ಸಂದರ್ಭದಲ್ಲಿ ಲಯನ್ ಸಮುದಾಯ ಭವನದ ಅಧ್ಯಕ್ಷ ಸಂಜಿತ್ ಶೆಟ್ಟಿ, ಲೇಖಕ ಎಡೆಹಳ್ಳಿ ಆರ್ ಮಂಜುನಾಥ್, ಡಾಕ್ಟರ್ ಫಾದರ್ ಫರ್ನಿಸ್ ಚಿರಾಯ್ಕಲ್ ಹೆಗ್ಗದ್ದೆ ಗ್ರಾಮ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಯೋಗೇಶ್ ಮಾತನಾಡಿ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಾಹಿತ್ಯ ಪರಿಷತ್ತು, ಚುಟುಕ ಸಾಹಿತ್ಯ ಪರಿಷತ್ತು, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ನಂಜಮ್ಮ ಮಹಿಳಾ ಸಮಾಜ, ಸರ್ಕಾರಿ ನೌಕರರ ಸಂಘ, ಶಿಕ್ಷಕರ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಮಲೆನಾಡು ರಕ್ಷಣಾ ಸೇನೆ, ಮಾನವ ಬಂಧುತ್ವ ವೇದಿಕೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ, ವಿವಿಧ ಯುವ, ಮಹಿಳಾ, ಕಾರ್ಮಿಕ ಹಾಗೂ ಸಾಮಾಜಿಕ ಸಂಘಟನೆಗಳು ಸಹಕಾರ ನೀಡಿವೆ ಎಂದು ಹೇಳಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ದಯಾನಂದ್ ಮಾತನಾಡಿ, ಸಕಲೇಶಪುರದ ಸಾಹಿತಿಗಳು ಹಾಗೂ ಸಾಹಿತ್ಯಾಸಕ್ತರು ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿ ಕೈಜೋಡಿಸಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಆಯೋಜಕರು ಮನವಿ ಮಾಡಿದರು. ಜಗತ್ತು ಹೇಗಿರುತ್ತಿತ್ತು ಅಂದರೆ ರಾಗ ದ್ವೇಷ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಅನ್ನೋ ಕಲ್ಪನೆಯಲ್ಲಿ ವೈಜ್ಞಾನಿಕವಾಗಿ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಓದಿದ್ದೀನಿ. ನೀವು ಕೊಂಡು ಓದಿ ಅವರಿಗೆ ಆ ಪುಸ್ತಕದ ಬಗ್ಗೆ ಶುಭ ಹಾರೈಸ್ತೀನಿ. ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ, ಹಾಗೆ ಪುಸ್ತಕವನ್ನು ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಮೆಹಬೂಬ್ರವರ 5ನೇ ಸಾಹಿತ್ಯ ಪುಸ್ತಕ ಬಿಡುಗಡೆ ಇದೆ. ಈ ಕಾರ್ಯಕ್ರಮದ ಸಾಹಿತಿಗಳು ಮತ್ತು ಸಾಹಿತ್ಯಾಸಕ್ತರಾದಂಥ ಸುಬ್ಬು ವಲಯರವರು, ಸುಶೀಲಾ ಸೋಮಶೇಖರ್, ಆಡ್ಲಹಳ್ಳಿ ನಾಗರಾಜ್, ಗಿರಿಮನೆ ಶಾಮರಾವ್, ವೇಣುಗೋಪಾಲ್, ಮಾಸ್ಟರ್ ಸಕಲೇಶ್, ಎಚ್.ಪಿ. ವೆಂಕಟೇಶಮೂರ್ತಿ, ಲೀಲಾವತಿ, ಎಚ್.ಪಿ. ಮದನ್ಗೌಡರು, ದೀನಂ ಸಾಚಂ, ಪ್ರವೀಣ್ ಮತ್ತು ನೂರಾರು ಜನ ಸಾಹಿತ್ಯಾಸಕ್ತರು ಮತ್ತು ಸಾಹಿತ್ಯ ಅಭಿಮಾನಿಗಳು, ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತಾವುಗಳು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಈ ಥರ ಬುಕ್ಸ್ ಬರವಣಿಗೆ ಬರೆದಿದ್ದಾರೆ. ನಮಗೊಂದು ಚಿಂತನೆಗೆ ಈಡು ಮಾಡೋಂಥ ಸಬ್ಜೆಕ್ಟ್ಗಳನ್ನ ತೊಗೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಅನಿವಾರ್ಯ 31 ಏನು ಬರೆದಿದ್ದಾರೆ, ಆ 31 ಇಲ್ಲದಲ್ಲೇ ನಮ್ಮ ಬದುಕು ನಡೀತಾನೇ ಇಲ್ಲ ಈ ಪ್ರಪಂಚದಲ್ಲಿ. ಇವಾಗ ಎಲ್ಲರಿಗೂ ಮನುಷ್ಯರಾಗಿ ಹುಟ್ಟಿದ ಮೇಲೆ ಆ 31 ಅಂಶನೂ ನಾವು ಇಲ್ಲದಲ್ಲೇ ಬದುಕಿ ಹೆಂಗೆ ಅದನ್ನು ಕಲ್ಪಿಸ್ಕೊಳ್ಳೋದೇ ಒಂದು ನಮಗೆ ಭಯ ಬರುತ್ತೆ. ಬಟ್ ಅದನ್ನು ಅವರು ಸುಸೂತ್ರವಾಗಿ, ಸರಳವಾಗಿ ಎಲ್ರಿಗೂ ಅರ್ಥ ಆಗಂಗೆ ಬರೆದಿದ್ದಾರೆ. ಈ ಪುಸ್ತಕನ ಎಲ್ಲರೂ ಕಡ್ಡಾಯವಾಗಿ, ಖಂಡಿತವಾಗಿ ಕೊಂಡ್ಕೊಂಡು ಓದಬೇಕು. ಚಿಂತನೆಗೆ ಈಡು ಮಾಡೋಂಥ ಒಂದು ಪುಸ್ತಕನ ಅವರು ಬಿಡುಗಡೆ ಮಾಡ್ತಿದ್ದಾರೆ. ಬರವಣಿಗೆ ಕಡಿಮೆ ಬರೆಯೋರು ಕಡಿಮೆ ಇರೋಂಥ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಾದಂಥ ಆತ್ಮೀಯ ಸ್ನೇಹಿತರಾದಂಥ ಮೆಹಬೂಬ್ ಅವರು ಕಳೆದ ಸಲನೂ ಈ ವರ್ಷದಲ್ಲಿ 1-2 ಬುಕ್ ಬರಿತಾನೆ ಇರ್ತಾರೆ. ಈ ಪುಸ್ತಕ ಕಾರ್ಯಕ್ರಮಕ್ಕೆ ಎಲ್ಲ ಸಾಹಿತ್ಯಾಸಕ್ತರು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳು, ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡ ಪರ ಜನತೆ ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಕೂಡ ಒಳಗೊಂಡಿದೆ. ಜಗತ್ತಿನಲ್ಲಿ ನಮ್ಮ ಜೀವನದ ಒಳಗಡೆ ಬರುವಂಥ ಎಲ್ಲ ಅಂಶಗಳು, ಇಂಥ ಅಂಶಗಳು ಇಲ್ಲದೆ ಹೋದರೆ ಯಾವ ರೀತಿ ಇರುತ್ತೆ ಅಂತೇಳಿ. ಮತ್ತು ಅನೇಕ ಇಂಗ್ಲೀಷು ಕೃತಿಕಾರರು ಬಹಳಷ್ಟು ಬರೆದಿದ್ದಾರೆ. ಏನಪ್ಪ ಅಂದರೆ, ಸೂರ್ಯ ಇಲ್ಲದೆ ಹೋದರೆ ಹೇಗೆ, ಭೂಮಿ ಇಲ್ಲದೆ ಹೋದರೆ ಹೇಗೆ, ಚಂದ್ರ ಇಲ್ಲದೆ ಹೋದರೆ ಹೇಗೆ, ನೀರಿಲ್ಲದೆ ಹೋದರೆ ಹೇಗೆ ಅಂತ. ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇಂತಹದ್ದು ಇಲ್ಲದೆ ಹೋದರೆ ಯಾವ ರೀತಿ ಅಂತ. ಆದರೆ ನಾನು ವಿಭಿನ್ನವಾಗಿ ಹೆಂಗೆ ಅಂದರೆ, ನಮ್ಮ ಬದುಕಿನಲ್ಲಿ ಬರುವಂಥ ಅಂಶಗಳು ಇಲ್ಲದೆ ಹೋದರೆ ಹೇಗೆ ಅಂತ. ಉದಾಹರಣೆಗೆ ಈ ಜಾತಿಗಳೇ ಇಲ್ಲದೆ ಹೋದರೆ ಯಾವ ರೀತಿ ಇರ್ತಾಯಿತ್ತು ನಮ್ಮ ಒಂದು ಸಮಾಜ, ಧರ್ಮಗಳೇ ಇಲ್ಲದೆ ಹೋದರೆ ಹೇಗಿರ್ತಾಯಿತ್ತು, ಈ ಅಸ್ಪೃಶ್ಯತೆ ಇಲ್ಲದೆ ಹೋದರೆ ಹೇಗಿರ್ತಿತ್ತು ಅಂತ ಈ ರೀತಿಯಾಗಿದೆ. ನೀವೆಲ್ಲರೂ ಕೂಡ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ, ಅಂದರೆ ಗುರುವಾರ ದಿನ 8ನೇ ತಾರೀಕು 11 ಗಂಟೆಗೆ ಸಕಲೇಶಪುರದ ಲಯನ್ಸ್ ಹಾಲಲ್ಲಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಸಕಲೇಶಪುರದ ಎಲ್ಲ ಸಾಹಿತ್ಯಾಸಕ್ತರು ಬರಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಹಿರಿಯ ಪತ್ರಕರ್ತರಾದಂತಹ ಮಲ್ನಾಡ್ ಮೆಹಬೂಬ್ರವರ 5ನೇ ಪುಸ್ತಕ
ಇದೇ ಗುರುವಾರ ಜನವರಿ 8ನೇ ತಾರೀಕು ಪಟ್ಟಣದ ಲಯನ್ಸ್ ಸೇವಾ ಮಂದಿರದಲ್ಲಿ ಬಿಡುಗಡೆಗೊಳ್ತಾ ಇದೆ. ಇದು ಅವರ 5ನೇ ಪುಸ್ತಕ ಆಗಿದೆ. ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರು ಹಾಗೆಯೇ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರಲ್ಲಿ ಒಬ್ಬರಾದಂತಹ ಸನ್ಮಾನ್ಯ ಶ್ರೀ ಎಚ್.ಎಂ. ವಿಶ್ವನಾಥ್ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಹಾಗೆಯೇ ಪುಸ್ತಕ ಬಿಡುಗಡೆಯನ್ನು ರಂಗಕರ್ಮಿ, ಖ್ಯಾತ ವಾಗ್ಮಿಗಳು ಮತ್ತು ಚಿಂತಕರಾದಂತಹ ಪ್ರಸಾದ್ ರಕ್ಷಿದಿಯವರು ಈ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದಂತಹ ಕಾಂಗ್ರೆಸ್ ಮುಖಂಡರು ಆದಂಥ ಮುರಳಿ ಮೋಹನ್ ರವರು, ಹಾಗೆಯೇ ಇಬ್ರಾಹಿಂ ಮುಸ್ಲಿ ಅವರು, ಅಧ್ಯಕ್ಷರು ಆನೆಮಲ್ ಜುಮಾ ಮಸೀದಿಯವರು, ಹಾಗೆ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಸಕಲೇಶ್ಪುರದ ಅಧ್ಯಕ್ಷರಾದಂತಹ ಸಯ್ಯದ್ ಮುಫೀಜ್ ಅವರು, ಆಮೇಲೆ ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ಹಾಗೆಯೇ ನಮ್ಮ ಜೇನು ಪೋಷಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಜಯಮಾರುತಿ ದೇವರಾಜ್ ಅವರು, ಜೊತೆಗೆ ಭೀಮ ವಿಜಯ ಪತ್ರಿಕೆಯ ಸಂಪಾದಕರಾದಂಥ ಎತ್ತೂರು ನಾಗರಾಜ್ ಅವರವರು, ತೌಫಿಕ್ ಅಹಮದ್ರವರು, ನಮ್ಮ ಹಾಸನ ಟಿವಿಯ ಮುಖ್ಯಸ್ಥರು, ಹಾಗೆಯೇ ಅಜರುದ್ದೀನ್ ಅವರು, ಅಕ್ಕಿಬಾಳು ಪ್ರಕಾಶಕರು ಮಂಡ್ಯ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಮತ್ತು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಮತಿ ಶಾರದಾ ಗುರುಮೂರ್ತಿಯವರು, ಹಾಗೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಜೈ.ಬಿ. ಮಂಜುನಾಥ್ರವರು, ಹಾಗೆ ಲಯನ್ಸ್ ಸಮುದಾಯದ ಮುಖಂಡರಾದಂತಹ ಲಯನ್ಸ್ ಸಂಜೀವ್ ಶೆಟ್ಟರವರು, ಹಾಗೆ ಲೇಖಕರು ಮತ್ತು ಚಿಂತಕರಾದಂಥ ಸಾಮಾಜಿಕ ಹೋರಾಟಗಾರರಾದ ಎಡೆಹಳ್ಳಿಯಾರ್ ಮಂಜುನಾಥ್ರವರು, ಡಾಕ್ಟರ್ ಫಾದರ್ ಫ್ರಾನ್ಸಿಸ್ ಚರಾಯ್ಕಲ್ ಯಗ್ಗದ್ದೆ, ಮತ್ತು ಈ ಪುಸ್ತಕದ ಲೇಖಕರಾದಂತಹ ಮಲ್ನಾಡ್ ಮೆಹಬೂಬ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು, ಬರಹಗಾರರು, ಹಾಗೆಯೇ ಎಲ್ಲ ಪ್ರಮುಖರು ಮತ್ತು ಪತ್ರಕರ್ತರು ಸೇರಿದ ಹಾಗೆ ಸಾಹಿತ್ಯಾಸಕ್ತರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪತ್ರಕರ್ತ ಹಾಗೂ ಲೇಖಕ ಮಲ್ನಾಡ್ ಮೆಹಬೂಬ್, ಕಾರ್ಯನಿರತ ಪತ್ರಕರ್ತ ಸಂಘದ ನಿಯೋಜಿತ ಅಧ್ಯಕ್ಷ ಕಾಂತರಾಜ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.